ಇದಕ್ಕಿಂತ ಮುಂಚೆ ಬಾಳ ಓಡಾಡಿದ್ರಿ ಅಂತ ಹೌದಕ್ಕ ನೀವು? ಹ್ಞೂನಣ್ಣ, ಎಷ್ಟು ಕಷ್ಟಪಟ್ಟಿವಿ ಆದ್ರೂ ನಮಗೆ ಆಗ್ಲಿಲ್ಲ ಅದು ಕೆಲ್ಸ ಅದು. ಹ್ಮ್ ಎಷ್ಟು ಮಾಡಿದೀವಿ, ಒದ್ದಾಡಿದೀವಿ, PF ಇಂದ ಆಗ್ಲಿ ಯಾವ್ದಾಗ್ಲಿ ಏನ್ ಕೇರೆ ಮಾಡ್ತಾ ಇಲ್ಲ ಬಳ್ಳಾರಿಯಾಗ ಗೊತ್ತಾ. ಅಂದ್ರೆ ಅಷ್ಟಪಲ್ಲಿ ಗಂಡ್ ಮಕ್ಳಿದ್ರೇನೆ ಎಲ್ಲ ಕೆಲ್ಸ ಆಗದಣ್ಣ. ಹ್ಮ್ ನಮಗೆ ಹೆಣ್ಮಕ್ಳಿಗೆ ಯಾರು ಕೇರೆ ಮಾಡಲ್ಲ ಗೊತ್ತಾ. ಹ್ಮ್ ಆ ಕಷ್ಟ ಅನುಭವಿಸ್ತರಿಗೆ ಗೊತ್ತಣ್ಣ. ನಾವು ಕಳ್ಕೊಂಡಿರೋದು ಒಂದಲ್ಲ ಇಬ್ಬರನ್ನ ಕಳ್ಕೊಂಡಿವೆ. ಹ್ಮ್ ನಿಮ್ಮಂತ ನಮ್ ನಿಜ ಕೈ ಸಿಕ್ಕಿದ್ರೆ ಎಷ್ಟು ಪುಣ್ಯ ಬಿಡೋಣ. ದುಃಖ ತಡೆಯಕ್ಕೂ ಆಗಲ್ಲ, ಖುಷಿ ಪಡಕ್ಕೂ ಆಗಲ್ಲ, ಎರಡೂ ಇದಾಗ್ಬಿಟ್ಟವಣ್ಣ ನನಗೆ ನಿಜವಾಗ್ಲೂ. ಇಲ್ಲಿ ಬಿಡಿ, ಬ್ರದರ್ ಮಾಡಿಕೊಟ್ಟ ಅಂತ ಅನ್ಕೊಳ್ಳಿ, ಯಾಕೆ ಹಂಗ್ ಮಾಡ್ತೀರಿ? ಬ್ರದರ್ ಬಂದಾನ, ನಮ್ ತಮ್ಮ ಇದಾನ, ನಮ್ ತಮ್ಮ ಮಾಡಿಕೊಟ್ಟ ಅಂತ ಅನ್ಕೊಳ್ಳಿ, ಯಾಕೆ ಚಿಂತೆ? ಇರ್ಲಿ, ಒಳ್ಳೇದಾಗಿದೆ ಅಲ್ರಿ ಅಕ್ಕಾರ. ಆಯ್ತಣ್ಣ, ಹ್ಮ್ ಎಲ್ಲ ನಿಮ್ಮ ಆಶೀರ್ವಾದ ಅಂತ ಹೇಳ್ತನಲ್ಲ. ನಮ್ಗೆ ಯಾರು ಕೈ ಹಿಡ್ದಿದ್ದಿಲ್ಲ ಏನಿಲ್ಲ ಇಂಥ ಟೈಮ್ನಾಗ. ನಾನು ಅದೇ ನೆನ್ಸ್ಕೊಳೋದು, ನಾನ್ ದಿನ ಅದನ್ನೇ ದೇವ್ರನ್ನ ನಿಮ್ಮನ್ನೇ ನೋಡೋಣ, ಅದೇ ನೆನ್ಸೋದು, ಇನ್ನೇನಿಲ್ಲ. ಮಂಜು ಅಣ್ಣನ ನಿಮ್ಮನ್ನ ದೇವ್ರ ಬಂದಂಗ ಅಣ್ಣ ಹೇಳಿದ್ನಲ್ಲಪ್ಪ ಬೇಸ್ಕೊಟ್ಟ ಅಂತ ನನಗೆ ಅದೇ ಇದಾಯ್ತು ಗೊತ್ತಾ. ಆರಾಮಾಗಿರಿ, ಏನ್ ತೊಂದ್ರೆ ಇಲ್ಲ. ಎಲ್ಲ ದೇವ್ರ ಅಂತ ಹೇಳ್ತೀನಲ್ಲ, ಏನ್ ಆರಾಮ್ ಹಂಗೆ ಅಣ್ಣ ಇದೀವಿ. ಮನುಷ್ಯರಂದ್ರೆ ಮನುಷ್ಯರು ಮತ್ತೆ. ಹ್ಮ್ ಇದೇಗ ಪೂಜೆ ಮಾಡ್ತಾ ಇದೀನಿ ನೋಡಣ್ಣ. ಒಳ್ಳೇದಾಗಲ್ರಿ. ಪೂಜೆ ಮಾಡಕ್ ಕುಂತೀವಿ, ಪೂಜೆ ಆಯ್ತು. ಇನ್ನ ಕಾಯಿ ಹೊಡೆಯನಂತ ಇವತ್ತು ದುರ್ಗಮ್ಮ ಸಿಡಿ ಅಣ್ಣ ಬಳ್ಳಾರಿ. ದುರ್ಗಮ್ಮ ಚೆಡಿ ಅಲ್ರಿ? ಹಾ 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 ಹಾ. ಇವತ್ ಮಂಗಳವಾರ ಅಲ್ಲ, ದುರ್ಗಮ್ಮ ಸಿಡಲ್ಲ ಅಂತ ಕಾಯಿ ಹೊಡೆಯೋಣ ಅಂತ ಅನ್ಕೊಂಡೆ, ನೀವ್ ಫೋನ್ ಮಾಡಿದ್ರಣ್ಣ. ಎಷ್ಟು ಸಂತೋಷ ಆಯ್ತು ಬಿಡಣ್ಣ ನನಗಂತ ನಿಜವಾಗ್ಲು. ಒಳ್ಳೆ ಶುಭ ಸುದ್ದಿ ಬಿಡ್ರಿ. ಒಳ್ಳೆ ಕಷ್ಟ. ನಿಮ್ಮನ್ನ ಒಂದ್ ಹೆಜ್ಜೆ ಬಾಗ್ಲು ಮನೆಯಿಂದ ಒಂದು ಹೆಜ್ಜೆ ಬಾಗ್ಲು ಹೊರಗಡೆ ಕಾಲ್ ಇಡ್ಸ್ಲಾರ್ದ ಕೆಲಸ ಮಾಡಿಕೊಟ್ಟಿದ್ದೇನ್ರಿ. ಹೌದಣ್ಣ, ನಾನು ಅದನ್ನೇ ನೆನ್ಸ್ಕೊಂತ ನನ್ ತಲೆ ಅಣ್ಣ ಹೇಳ್ತಾ ಇದೀನಲ್ಲ. ಯಾರು ಮಾಡಲ್ಲ, ಮಾಡಿ ಕೊಡೋದೇ ನಮಗೆ. ಅದು ದೈವ ಹೆಂಗ್ ಸಿಕ್ತೆ ಅನ್ಕತ್ತೆ. ನಿಜವಲ್ಲ, ಮಂಜಣ್ಣನಿಂದನೇ ನಮಗೆ ಇದೆಲ್ಲ ಸಿಕ್ಕಿರೋದು. ಮಂಜಣ್ಣವ್ರನ್ನ ಬಾಳ ನೆನೆಸ್ತದೀವಿ, ನಿಮ್ಮನ್ನ ನೆನೆಸ್ತದೀವಿ, ಮಾಡಿ ಕೊಟ್ಟವ್ರನ್ನ, ನಂಬರ್ ಇಸ್ಕೊಟ್ಟವ್ರನ್ನ. ನನಗೆ ಅದನ್ನ ಎಷ್ಟು ಇದು ಮಾಡಕತ್ತೀನಿ ನಾನು ನಿಜವಲ್ಲ. ಒಬ್ಬ ಮನುಷ್ಯ ಫೇಸ್ ಟು ಫೇಸ್ ಭೇಟಿ ಆದಾಗನ ಒಂದು ಏನೋ ಒಂದು ಡೌಟ್ಸ್ ಇರುತ್ತೆ ಮನುಷ್ಯಾಗ. ನನ್ನ ಮುಖ ನೋಡ್ಲಾರ್ದ ನನ್ ಮೇಲೆ ಅಷ್ಟು ಭರವಸೆ ಇಟ್ಟು ನಾನ್ ಹೇಳ್ದಂಗ್ ಕೇಳಿ ನನಗೆ ನೀವು ಸಹಕಾರ ಮಾಡ್ತಿರಲ್ಲ, ನಾವು ನಿಮಗೆ ಬಹಳ ಕೃತಜ್ಞತರಾಗಿರ್ಬೇಕ್ರಿ. ಅದೆಲ್ಲ ದೊಡ್ಡ ಮಾತಿಲ್ಲ ಬಿಡ. ನಂಬಿಕೆ ನನಗೆ ಬಾಳ ಅವತ್ತು ಮಾತಾಡಿದ ಕೂಡಲೇ ಫಸ್ಟ್ ನಂಬಿದ್ದೆ ನಿಮ್ಮಣ್ಣ. ನೀವ್ ಆಗುತ್ತೆ ಅಂತ ನಿಮ್ ಕೈಲಿ ನಾನು ಅನ್ಕೊಂಡಂಗೆ ನೀವು ಸಾಧಿಸ್ಬಿಟ್ರಿ ನೀವು. ಅದೇ ಮಾಡ್ತೀರಂತಾನೆ ಗೊತ್ತಣ್ಣ. ಅದಕ್ಕೋಸ್ಕರ ನಾನ್ ನಿಮಗೆಲ್ಲ ನೀವ್ ಹೆಂಗನ ಆಗ್ಲಣ್ಣ, ನೀವ್ ಹೆಂಗಂದ್ರೆ ಓಕೆ ಅಂತ ಹೇಳಿದ್ನಲ್ಲ. ಅದೇ ದೊಡ್ಡ ಗುಣ ರೀ, ಅದು ನಿಮ್ಮ ದೊಡ್ಡ ಗುಣ. ನಾನ್ ಎಲ್ಲೋ ಇರೋರ್ ನೀವು ಇಷ್ಟು ನನಗೆ ಸಪೋರ್ಟ್ ಮಾಡಿ ನಿಮ್ದು ಡೀಟೇಲ್ಸ್ ಎಲ್ಲ ಶೇರ್ ಮಾಡಿ ನನ್ ಮೇಲೆ ಭರವಸೆ ಇಡ್ತಿರಲ್ಲ, ಇದಕ್ ಬೆಲೆ ಕಟ್ಟಕ್ ಆಗಲ್ಲ ನಾನು. ಅದೇ ನಿಜ ಬಿಡಣ್ಣ. ನಿಮ್ಮ ಆಶೀರ್ವಾದನೂ ನನಗ್ ಬೇಕಲ್ಲ. ಹೌದೌದಣ್ಣ. ದೇವ್ರ ಆಶೀರ್ವಾದ ಇದ್ದೇ ಅಣ್ಣ. ದೇವ್ರ ಆಶೀರ್ವಾದದಿಂದಲ್ಲ ಇದಿಷ್ಟೆಲ್ಲ ಮಾಡೋದು. ಹೌದೌದ್ರಿ, ರಾಯರ ಆಶೀರ್ವಾದ. ನಮ್ದೇನೈತಣ್ಣ, ನಮ್ದೇನಿಲ್ಲ, ಎಲ್ಲ ಆತಂದ ಕೃಪೆ. ಚೆನ್ನಾಗಿರಿ, ಖುಷಿಯಿಂದ ಇರಿ. ಓಕೆ, ಆಯ್ತಣ್ಣ, ಆಯ್ತು. ನಾವು ಸರ್ನ ನಿಮ್ ಜೊತೆ ಕೊಡ್ಸಕ್ ಆಗಲ್ಲ, ಬಟ್ ನಿಮ್ ಜೊತೆ ಇದಾರ ಅನ್ನೋದ್ ನಾವು ರೂಪಿಸ್ತೀವಿ. ಆಯ್ತಾಯ್ತಣ್ಣ. ಓಕೆ, ಪ್ರತಿ ತಿಂಗಳ ಅವ್ರ ಹೆಸರಿನಾಗ ಒಂದು ಬರುತ್ತಲ್ಲ ಫಂಡ್, ಅದೇ ನಿಮಗೆ ಅವ್ರ ನಿಮ್ ಪಕ್ಕಕ್ಕೆ ಇದಾರ ಅನ್ನೋ ಫೀಲಿಂಗ್ಸ್ ಬರುತ್ತ. ಅದೇ ಅಣ್ಣ, ಇಲ್ಲ ನೆನೆಸ್ತೀವಣ್ಣ. ಎಷ್ಟು ಮಾಡಿಕೊಟ್ಟವ್ರನ್ನ ನಾವು ಹಳೇ ಕಾಲದ್ದೇ ನೆನ್ಸ್ಕೊಂತೀವಿ. ಇದನ್ನ ಬಿಟ್ಟಿಲ್ಲ, ನಾವು ಇಷ್ಟು ಹೆಲ್ಪ್ ಮಾಡಿಕೊಟ್ಟಿವಿ. ಅದು ನಮ್ಗೆ ಯಾವಾಗ್ಲೂ ಒಳಗೆ ಮನಸ್ನಾಗ ಇರ್ತೀರಣ್ಣ, ಯಾವಾಗ್ಲೂ ಗೊತ್ತಾ. ದಿನಾ ನಮ್ ಹುಡುಗ ಮುಂದೆ ಕೂಡ ಅದನ್ನೇ ಹೇಳೋದು, ಪೈನ ಎಷ್ಟು ಬೇಸ್ ಮಾಡಿದ್ ನೋಡಪ್ಪ, ಎಲ್ಲ ಅನುಕೂಲ ಕೊಟ್ಟಂಗಂತ. ಅಲ್ಲ ಒಂದಿನ ನಾವು ಅಣ್ಣ ದೂರ ಎಷ್ಟೇ ಇರ್ಲಿ ಅದಕ್ ಸಂಬಂಧ ಇಲ್ಲ, ಆದ್ರೆ ನಂಬಿಕೆ ಅಲ್ಲಣ್ಣ, ನಂಬಿಕೆ ಹೆಸರಿರ್ಬೇಕಲ್ಲ. ನಮಗೇನಪ್ಪ ಮಾಡಿಕೊಡೋದು ನಂಬಿಕೆ ಮೇಲೆ. ನೀವು ನಾವು ನಿಮ್ಮನ್ನ ನಂಬೀನಿ. ಎಲ್ಲ ದೇವ್ರು ಹೊಂದಾಣಿಕೆ ಆಯ್ದಂಗನ ಇದು. ನಾವ್ ಎಂದು ಕಲಿತಿದ್ದಿಲ್ಲ ಇದು. ದೇವ್ರು ಒಂದಿಷ್ಟ ಹೆಂಗೈತಿ ನೋಡ್ದ, ಇಲ್ಲಿದಾರಮ್ಮ ನೀನು ಹೋಗು, ನೀನ್ ಸಹಾಯ ಮಾಡನ ಇದ್ದಲ್ಲೇ ನಿನ್ಗೆ ಇಂಥವ್ರ ಇದಾರ, ನೀನ್ ಮಾಡ್ಸಿ ಅಂತ ದೇವ್ರು ಅನುಗ್ರಹ ಕೊಟ್ಟಂಗಾಯ್ತು, ನಿಮ್ಮನ್ನ ಹುಡುಕ್ದಂಗಾಯ್ತು ಅಣ್ಣ ನಮಗೆ. ಅದನ್ನೇ ನಾವ್ ಎಷ್ಟು ನೆನ್ಸಕತ್ತೀವಿ ನೋಡು, ಯಾವಾಗ್ಲೂ ನೆನ್ಸ್ತಾನೇ ಇದೀವಿ. ಪೆನ್ಷನ್ ಬರೋದು ಯಾರ್ ಪುಣ್ಯ ಮಾಡಿ ಗೊತ್ತಾ. ನೀವೆಲ್ಲ ಇದ್ದಲ್ಲೇ ಒಂದ್ ಕೆಲ್ಸ ನಾನು ಬಂದಿನ ಹೋಗಿ ನಾ ಹೊರಗಡೆ ಮಾಡಿ ಎಲ್ಲಿಗೆ ಹೋಗಿಲ್ಲ, ಮತ್ತೆ ಇದ್ದಲ್ಲೇ ಮಾಡಿಕೊಡ್ತೀರಿ. ಮತ್ತೆ ಅದೇ ಪವಾಡರಿ, ರಾಯರ ಆಶೀರ್ವಾದ. ರಾಯರ್ ನನಗ್ ಶಕ್ತಿ ಕೊಟ್ಟನ, ನಾನ್ ನಿಮಗೆ ಹೆಲ್ಪ್ ಮಾಡ್ಬೇಕಂಬ ದಯ ತೋರ್ಸ್ಯಾನ, ಅದ್ರ ಪ್ರಕಾರ ಕೆಲ್ಸಗಳು ನಡೀತಿದಾವ. ಹೌದೌದಣ್ಣ, ನಿಜ. ಕಾರ್ಯ ನಂದಿದೆ, ಪ್ರತಿಫಲ ರಾಯರ್ದಿದೆ. ಹೌದಣ್ಣ.
ಅದೇ ನಿಜ ಬಿಡೋಣ. ನಾನು ಆತನ ನೂರಕ್ಕೆ ಹೆಸರು ನೂರು ಹೇಳಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ರಾಯರ ಫಲ ಕೊಡ್ತಿದ್ದಾನ. ಅದ್ರ ಜೊತೆಗೆ ಆಯ್ತಣ್ಣ. ನಿಮ್ಮ ಆಶೀರ್ವಾದನು ಕೊಡಿಸ್ತಿದ್ದಾನ. ಇದಕ್ಕಿನ್ನ ಅಯ್ಯೋ ದೊಡ್ಡ ಪುಣ್ಯ ಯಾರಿಗ್ ಬೇಕ್ರಿ? ಅಯ್ಯೋ ಅದೇ ಪುಣ್ಯ ಯಾವಾಗ್ಲೂ ಇರುತ್ತೆ ಬಿಡ್ರಿ. ಎಲ್ಲರಿಗೂ ಒಳ್ಳೇದೇ ಮಾಡ್ತೀವಲ್ಲ ನೀವು. ಒಳ್ಳೇದೇ ಯಾವತ್ತಿಗೆ ಯಾರಿಗ್ ಕೆಟ್ಟದ್ ಮಾಡಿರಣ? ಎಲ್ಲರಿಗೂ 4 ಜನಕ್ಕ ಎಷ್ಟು ಹೊಟ್ಟೆ ತುಂಬಿಸಿ ಗೊತ್ತಾ ನಾನು. ಮಾದೇವ ಎಲ್ಲ ಅದ್ರಾಗ ತೋರಿಸ್ತಿದ್ನ, ಹಾ ರೀ. ಕೇಳ್ತಿದ್ದೆ ನಾನ್ ಕೂಡ ಅದ್ರಾಗ. ಅಲ್ಲ ನಿಮ್ದು ಯಾವಾಗ ಒಳ್ಳೆ ಮನ್ಸಣ್ಣ. ನಾನು ನೀನ್ ನೋಡಿ ಹೇಳ್ಬೇಕಂಬದ್ ಏನಿಲ್ಲ, ನಿಮ್ ಧ್ವನಿಯಲ್ಲೇ ನಾನು ಕಂಡಿಡ್ದೆ. ನಾನು ಅವಾಗೆ ಕಂಡಿಡ್ದೇನೆ ಗೊತ್ತಾ. ಹಾ ರೀ, ದೊಡ್ಡ ಮಾತು ಒಳ್ಳೆ ಮನ್ಸು ಭಾರಿ ಒಳ್ಳೆ ಮನ್ಸು ನೋಡ ಅಣ್ಣಂದು. ಎಷ್ಟು ಒಳ್ಳೆ ಮನ್ಸು ಅನ್ಕಂಡೆ ನಾನು ಅವಾಗೆ. ನಿಮ್ಮ ಆಶೀರ್ವಾದ ರೇಖರ. ಇದಕ್ ನಾನು ಏನ್ ಮಾತಾಡಕ್ಕೂ ಮಾತು ಬರ್ತಾ ಇಲ್ಲ ನನಗೆ. ಅಲ್ಲ ಎಲ್ಲ ದೇವ್ರ ಆಶೀರ್ವಾದನ. ನಾವೇನಿಲ್ಲ ಅಂದ್ರೆ ಭೇಟಿ ಆಗ್ಬೇಕಂಬದ್ ಏನಿಲ್ಲ ಅಂತ ಹೇಳ್ದ್ನಲ್ಲ. ಧ್ವನಿ ಮೂಲಕನೇ ಯಾರು ಎತ್ತಾಗ ಹೆಂಗ ಏನಂಬದು ಅಲ್ಲೇ ದೇವ್ರ ಇದು ಮಾಡ್ಬಿಟ್ಟಿರ್ತಾನಣ್ಣ. ಇಲ್ಲ ನಮಗೆ ನಿಮಗೆ ಯಾವ ಜನ್ಮದ ಋಣ ಇರ್ತೈತಣ್ಣ. ಸುಮ್ನೆ ಯಾರು ಹೆಲ್ಪ್ ಮಾಡಕಲ್ಲ ಅದು. ಹೌದ್ರಿ. ನಾವೇನ್ ಮಾಡ್ತೇವ್ರಿ, ನಿಮ್ ಕೆಲ್ಸ ಆಗತನಕ ನೀವು ಆರಾಮಾಗಿರ್ಬೋದು, ಬಟ್ ನಾನ್ ಆರಾಮಿರೋದು. ದಿವ್ಸ ಡೇ ಬೈ ಡೇ ಬೆಳಿಗ್ಗೆ ಎದ್ದು ಸಾಕು ನಿಮ್ದೇ ಚೆಕ್ ಮಾಡ್ತೀವಿ. ಯಾಕ್ ಮಾಡಿಲ್ಲ ಇವ್ನಿಗೆ ಏನ್ ಮಾಡ್ಬೇಕಂತ. ಮತ್ತೆ ಅಲ್ಲೇ ಇರುತ್ತ್ರಿ ನಮ್ ಗಮನ. ಫುಲ್ ಕಾನ್ಸಂಟ್ರೇಟ್ ಎಲ್ಲಿ ಇರುತ್ತಂದ್ರ ನಿಮ್ ಕ್ಲೈಮಿಂಗ್ ಮೇಲೆ ಇರುತ್ತ. ನಮ್ಮ ಫ್ಯಾಮಿಲಿ ಇದ್ರು ಕೂಡ ನಾವು ಹುಡುಗರು ಹೋಮ್ ವರ್ಕ್, ಹುಡುಗರು ಊಟ ಮಾಡ್ಸಂದ್ರು ಕೂಡ ಆ ಕಡೆ ಈ ಕಡೆ ಸರಿಸಿ ನಾವ್ ಇಲ್ಲಿ ಕೆಲ್ಸದ ಮೇಲೆ ಫೋಕಸ್ ಕೊಡ್ತೀನಿ ನಾನು. ನಂದು ಅದು ಶ್ರದ್ಧೆ. ನಾ ಕೆಲ್ಸಕ್ಕೆ ತೋರ್ಸಂತ ಶ್ರದ್ಧೆ ಅದು. ಅದೇ ಅದೇ ಓಕೆ. ಏನ್ ಕೇಳಿದ್ರೆ ಹುಡುಗರಿಗೆ ನಾವ್ ಒಂದ್ ABCD ಹೇಳಕ್ ಆಗಿಲ್ಲ, ಹುಡುಗರಿಗೆ ಚಂದಾಗಿ ಅವ್ರ ಜೊತೆ ಕುಂತ್ಕೊಂಡ್ ಊಟ ಮಾಡಕ್ ಆಗಿಲ್ಲ, ಅವ್ರ ಜೊತೆ ನಾನು ಆಟ ಆಡಕ್ ಆಗಿಲ್ಲ ರೀ. ನಿಮ್ ವಿಷಯದಂಗ ಅಂತಲ್ಲ, PF ಅಂತ ಬಂದ್ರೆ ನಂದು ಅಷ್ಟು ಶ್ರದ್ಧೆ ಈ ಕೆಲ್ಸದ ಮೇಲೆ. ಇಲ್ಲಣ್ಣ ನಿಮ್ ಖಂಡಿತ ಮನಸ್ಸೈತೆ ನೋಡೋಣ. ನಿಜವಲ್ಲ, ನೀವು ನನಗೆ ಎಷ್ಟೇ ಇದ್ ಮಾಡಿದ್ರು ಕೂಡ ನಾನು ಎಷ್ಟು ನೆನ್ಸ್ಕೊಂತೀನಲ್ಲ ಅದನ್ನೇ ಹೇಳ್ತೀನಲ್ಲ. ಮಕ್ಳಿಗೆ ಅಷ್ಟೆಲ್ಲ ಬಿಟ್ಟು ನಮ್ಮಂದೇ ಕೇರ್ ಮಾಡಿದ್ರಂದ್ರೆ ಅದು ಯಾವ ಜನ್ಮದ ಋಣ ಗೊತ್ತಿಲ್ಲ ಅಂತ ಹೇಳ್ತೀನಲ್ಲ. ಯಾಕಂದ್ರೆ ನಾವು ಅಷ್ಟು ಶ್ರದ್ಧೆಯಿಂದ ಅಷ್ಟು ಶ್ರಮ ಪಟ್ಟು ಆತರ ಕೆಲಸ ಮಾಡಿದಾಗ ಮಾತ್ರ ಇಂತ ಸರ್ವಿಸ್ ನಿಮಗ್ ಕೊಡಕ್ ಆಗತ್ರಿ. ಹೌದೌದು. ಓಕೆ. ನೀವ್ ಏನೋ ಕೊಡ್ತೀರಿ, ನಾನ್ ಏನೋ ತಗೊಂತೀನಿ, ಈ ಕಡೆಯಿಂದ ಬರುತ್ತಾ ಆ ಕಡೆಯಿಂದ ಹೋಗುತ್ತಾನ ಬೇಜವಾಬ್ದಾರಿತನದಿಂದ ನಾವು ಕೆಲಸ ಮಾಡಿದ್ರೆ ಏನಾಗುತ್ತಾ, ನಾವ್ ಏನು ಸಾಧನೆ ಮಾಡಕ್ಕಂತೂ ಆಗಲ್ಲ. ಅದೇನ್ ಖಂಡಿತ ನೋಡೋಣ. ಓಕೆ. ಈಗ ನಿಮ್ ಮಾತಿಂದ ಈ ಮಾತುಗಳನ್ನ ನಿರೀಕ್ಷೆ ಮಾಡಕ್ ಆಗಲ್ಲ. ಅವನೇನ್ ಬಿಡಪ್ಪ ತಾಸಿಗೊಂದ್ ಕಾಲ್ ಮಾಡ್ತಾನ, 5 ದಿವ್ಸಕ್ಕೊಂದ್ ಕಾಲ್ ಮಾಡ್ತಾನ, ಇವ್ನ ಏನ್ ಮಾಡ್ತಾನ, ಇವನಿಲ್ಲ ಇನ್ನೊಬ್ಬನಂತ ನೀವೇ ಕ್ವಿಟ್ ಆಗ್ತೀರಿ. ಇಲ್ಲ ಬಿಡೋಣ, ನಾನು ಹಂಗಲ್ಲ. ನಿಮ್ಮದಂತಲ್ಲ, ಬೇರೆಯವ್ರಾದ್ರೂನು ಈಗ ನಮ್ಮ ಸರ್ವಿಸ್ ನೋಡಿನ ನೀವ್ ಇಷ್ಟ ಪಡೋದ್ ನಮ್ಮನ್ನ. ನಮ್ ಸರ್ವಿಸ್ ಕರೆಕ್ಟ್ ಇಲ್ಲ, ನೀವ್ ಯಾಕೆ ನಮ್ನ ಇಷ್ಟ ಪಡ್ತೀರಿ? ಹೌದೌದು. ಇಲ್ಲ ನಿಮ್ಗೆ ಐತಣ್ಣ ಸರ್ವಿಸ್. ಶಕ್ತಿ ಇದೆ ನಿಮಗೆ, ಅದು ಟ್ಯಾಲೆಂಟ್ ಇದೆ, ಶಕ್ತಿ ಇದೆ, ನಂಬಿಕೆ ಇದೆ, ಎಲ್ಲ ದೇವ್ರು ನಿಮ್ ಮನೇಲಿ ಮನಸ್ಸಿನಲ್ಲಿ ಕೊಟ್ಟು ಬ್ಲಡ್ಡಿನಲ್ಲೇ ಬಂದ್ಬಿಟ್ಟತ್ ನಿಮಗೆ ಮಾಡಾಕ. ಗೊತ್ತಾ? ನಿಮ್ಗೆ ಅಷ್ಟು ಶ್ರದ್ಧೆಯಿಂದ ಮಾಡ್ತೀರಿ ಗೊತ್ತಾ ನೀವು. ಎಷ್ಟು ಹೊಗಳಿದ್ರೆ ಸಾಲದು ನಿಮ್ ಮಾತುಗಳಾಗಲಿ, ನಿಮ್ ನಯ ವಿನಯ ಭಕ್ತಿ ಇಲ್ಲ ಮೀರಿದ್ದೆ ಬಿಡೋಣ. ಹ್ಯಾಂಡ್ಸ್ ಅಪ್ ನಿಮಗೆ ಕೆಲ್ಸ ಮಾಡಿದ್ದಕ್ಕೆ. ನಿಜವಾಗ್ಲು ಗ್ರೇಟ್ ಬಿಡೋಣ. ಇಷ್ಟು ಯಾರು ಮಾಡಲ್ಲ. ನಾವೆಲ್ಲಿ ನೀವೆಲ್ಲಿ ಅದ್ ಏನಂತಾರಲ್ಲ, ಏನಪ್ಪ ದಿನಾ ಕಾಂಟ್ಯಾಕ್ಟ್ ನಾಗ ಅದೀವಿ ಅಮ್ಮಂಗಿಲ್ಲ ಏನಿಲ್ಲ. ನಿಜವಲ್ಲ, ಹ್ಯಾಂಡ್ಸ್ ಅಪ್ ನಿಮಗೆ. ಅಷ್ಟು ಶ್ರದ್ಧೆಯಿಂದ ನಮ್ ಕೆಲ್ಸನ್ನ ಮಾಡಿಕೊಟ್ಟಿರಲ್ಲ. ಎಷ್ಟು ಹೇಳಿದ್ರು ಕೂಡ ನಮ್ಗೆ ಇದು ಸಂತೋಷ ಅಣ್ಣ, ಭಾರಿ ಸಂತೋಷ ಆಗುತ್ತೆ. ನಿಮ್ ಮಾತುಗಳಿಗೆ ನನಗೆ ರಿಪ್ಲೈ ಕೊಡಕ್ ಕೂಡ ಆಗ್ತಾ ಇಲ್ಲ, ಅಷ್ಟು ಫೀಲಿಂಗ್ಸ್ ಆಗ್ತದೆ. ಇರ್ಲಕ್ಕ ನಿಮ್ಮ ಆಶೀರ್ವಾದ ಹೆಂಗೆ ಇರ್ಲಿ, ನಿಮ್ಮ ಆಶೀರ್ವಾದದ ಮೂಲಕ ನನಗೆ ಇನ್ನೂ ಶಕ್ತಿ ಕೊಡ್ಲಿ, ಅದ್ರಾಗ ಅಂದ್ರೆ ಕೆಲಸ ಮಾಡಕ್ ಶಕ್ತಿ ಕೊಡ್ಲಿ ನನಗೆ. ಅದೇ ಅಣ್ಣ, ದೇವ್ರನ್ನ ಅದನ್ನೇ ಬೇಡ್ಕೊಳ್ಳೋದು ಎಲ್ಲಾರು. ಯಾಕಂದ್ರೆ ನಿಮ್ಮಂತವ್ರು ಎಷ್ಟೋ ಜನಗಳಿದಾರೆ. ಓಕೆ. ನನಗೆ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಕಾಂಟ್ಯಾಕ್ಟ್ಸ್ ಗಳು ದಿನೇ 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 ಹೆಚ್ಚಿಗೆ ಬರ್ತಾ ಇದೆ. ಓಕೆ. ಬರ್ಲಣ್ಣ, ಹಂಗೇ ಬರ್ಲಿ. ನಿಮ್ ಮನಸ್ಸು ಒಳ್ಳೆ ಮನಸ್ಸಿಂದ ಇನ್ನ ವೃದ್ಧಿ ಹಾಕಂತ ಹೋಗ್ತೀರಿ ನೋಡೋಣ. ಅತಿ ಎತ್ತರದಲ್ಲೇ ನೀವು ಸಾಧಿಸ್ತೀರಿ. ಖಂಡಿತ ಸಾಧನೆ ಮಾಡೇ ಮಾಡಿರಿ ನೋಡಿ ಎಲ್ಲದಕ್ಕೂ. ಇಲ್ಲ ನಿಮ್ ಭಕ್ತಿನೇ ಹಂಗೈತೆ ಬಿಡೋಣ, ಭಾರಿ ಭಕ್ತಿ ಬಿಡ ನಿಮ್ದು. ನೋಡಿ, ನೀವಿರೋದು ಬಳ್ಳಾರಿ, PF ಆಫೀಸ್ ಇರೋದು EPF ಆಫೀಸ್ ಮುಂಬೈ ಬಾಂದ್ರಾ. ಓಕೆ. ಎಷ್ಟೊಂದು ಕಿಲೋಮೀಟರ್ ನೀವಿರೋದು, ನೀವು ನಿಮ್ ಮಗ ಇಬ್ರೇ. ಓಕೆ. ನೀವು ಓಡಾಡಿ ತಗೊಳ್ಳೋಂಥದ್ದು ಅಸಾಧ್ಯ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ. ಹೌದು, ಕರೆಕ್ಟ್ ಆಗಿ ಹೇಳಿದ್ರಣ್ಣ ನೀವು. ಕರೆಕ್ಟ್ ಆಗಿ ಹೇಳಿದ್ರು. ಕಷ್ಟಪಟ್ಟಿದ್ರ ಅಕ್ಕಾರ ಇದನ್ನ ತಗೊಳಕ್ಕೆ? ಕಷ್ಟಪಟ್ಟಿದ್ರ? ನಮ್ ಕೈಲಿ ಅದು ಆಗ್ಲಾದ ಕೆಲ್ಸ ಇತ್ತು ಗೊತ್ತಾ. ನಾನ್ ಸಿಗಕ್ಕಿನ ಮುಂಚೆ ಏನ್ ಮಾಡಿದಿಲ್ಲ ಅಕ್ಕಾರ? ನಾವು ಏನ್ ಮಾಡಕ್ ಹೋದ್ರು ಕೂಡ ನಮಗೆ ಆಗಿಲ್ಲ. ನಾನು ಹೇಳ್ತೀನಲ್ಲ, ಟ್ರೈ ಮಾಡಿದ್ರು ಕೂಡ ಆಗಿಲ್ಲ. ನಮ್ ಹುಡುಗ ಸಣ್ಣಕ್ಕ ಏನು ಮಾಡಕ್ಕೂ ಆಗಲ್ಲ. ಇನ್ನ ಹೋಗ್ಬೇಕು ಹುಡುಗರು, ತಲೆ ಬೆಳಿಬೇಕಂದ್ರೆ ಮೈಂಡ್.
ಹೋಗ್ಬೇಕು. ನಿಮ್ಮಷ್ಟು ಅನುಭೋಗ ಯಾವ್ದು ಇಲ್ಲ ಬಿಡಣ. ನಿಮ್ಮಂತರ ಸಿಗ್ಬೇಕಂದ್ರೆ ನನ್ಗೆ ಹೇಳ್ತಾನೆ ದೇವ್ರ ಅದೃಷ್ಟ ಸಿಕ್ಕಂಗ ಆಯ್ತು. ನನ್ಗೆ ಎಲ್ಲೋ ತಮ್ಮ ಸಿಕ್ಕಿದಂಗ ಆಯ್ತು ನಮ್ಗೆ ಇವಾಗ. ಅಷ್ಟು ಸಂತೋಷ ಪಡಕತ್ತೀನಿ ನೋಡೋಣ ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ಅದನ್ನ ನಾನ್ ನಿರೀಕ್ಷೆ ಮಾಡ್ತಿದ್ದೀನಿ. ತಮ್ಮ ಅಂತ ಅನ್ಕೊಂಬಿಡಿ, ಮಾಡಿಕೊಟ್ಟಿದೀನಿ, ಅದು ರಾಯರ ಆಶೀರ್ವಾದ. ಓಕೆ, ಏನು ನಾನ್ ಕಷ್ಟ ಸುಖ ಇದ್ರೆ ಶೇರ್ ಮಾಡಿ, ನನಗೆ ಕಾಲ್ ಮಾಡಿ. ನಾನು ಆಯ್ತಣ್ಣ ಮಾಡ್ತೀನಿ. ಹ್ಮ್ ಅಲ್ಲ ನಾವು ಎಲ್ಲಿದ್ದವ್ರನ್ನ ನಮ್ಮನ್ನ ಮೇಲೆ ತಂದಿರೋದಂದ್ರೆ ಗೊತ್ತಾ? ಹ್ಮ್ ಯಾರು ಬಿದ್ದ್ಬಿಟ್ಟಿದೀವಿ ನಾವು ಅದ್ರನ್ನ. ಮತ್ತೆ ಕೊನೆಗ್ ಬಿದ್ದ ಮೇಲೆ ಎತ್ತಿದಾರ ನೀವು. ನಿಮ್ ಹೆಸರು ಹೇಳಿ ಎಷ್ಟು ಆ ಮನ್ಯಾಗ ಮಾಡ್ಕೊಂಡು ಊಟ ಮಾಡ್ತೀವಿ ನೋಡೋಣ. ಅದನ್ನೇ ನಾನು ಹೇಳ್ತೀನಲ್ಲ, ತೃಪ್ತಿಯಿಂದ ಶಕ್ತಿಯಿಂದ ದೇವ್ರ ಆಶೀರ್ವಾದದಿಂದ ಯಾವಾಗ್ಲೂ ಸದಾ ಕಾಲ ಹೀಗೇ ಇಲ್ಲಣ್ಣ. ನಮ್ ಸ್ನೇಹ ಆಗ್ಲಿ, ಅಕ್ಕ ತಮ್ಮ ಆಗ್ಲಿ. ದೊಡ್ಡ ಮಾತ್ರ ಇದು. ನಾವು ನಮಗೆಲ್ಲ ಯಾರು ಎತ್ತಗಂತ ಅಣ್ಣ ಧ್ವನಿ ಮೂಲಕ ನಾವು ಕಂಡಿಡ್ತೀವಣ್ಣ. ಯಾಕಂದ್ರೆ ಅದು ನಮ್ ಇದ್ರಲ್ಲೇ ಬಂದ್ಬಿಟ್ಟತ್, ನಾವು ಜಂಗೂರಲ್ಲೇ ಬಂದ್ಬಿಟ್ಟತ್ ನಮಗೆ. ಜಂಗಮರಲ್ರಿ, ಯಾಕಂದ್ರೆ ನೀವು ಪೂಜಾ ಮಾಡ್ತೀರಿ. ಜಂಗೂರಣ್ಣ ನಾವು. ನಮ್ದೇ ಒಂದು ಐತೆ, ಮಠ ಐತೆ. ಆ ಗುರುಗಳ ನಡ್ಕೊಂಡಂಗೆಲ್ಲ ಆತೇ ಬುದ್ಧಿ ಶಕ್ತಿ ಕೊಡ್ತಾನೆ. ನನಗೆ ಗುರು ಆಶೀರ್ವಾದ ಬಹಳ ದೊಡ್ಡದು ನೋಡ್ರಿ ಅಕ್ಕಾರ. ಗುರು ಆಶೀರ್ವಾದ ಸಿಕ್ಕರೆ ನನಗೆ ತಡೆ ನಿಲ್ಸವನ್ ಯಾವನು ಇಲ್ಲ. ಹೌದೌದಣ್ಣ, ಕರೆಕ್ಟ್. ಗುರುಗಳ ಆಶೀರ್ವಾದ ಬೇಕು ನನಗೆ. ಇಷ್ಟು ಸಾಧಿಸ್ಬೇಕಂತ ಗುರು ಆಶೀರ್ವಾದನ ಮುಖ್ಯ ನನಗೆ. ಹೌದೌದಣ್ಣ. ಯಾವ್ದು ನಮಗೆ ಆಗ್ಲಿಲ್ಲ. ಮತ್ತೆ ಅವಾಗ ಎಷ್ಟೋ ದುಡ್ಡು ಖರ್ಚು ಮಾಡ್ಕೊಂಡಿವಿ. ಏನ್ ಸುಮ್ನೆ ಹೋಗೋದು ಬೈಸ್ಕೊಂಡ್ ಬರೋದು ಹಂಗಾಗಿತ್ತ. ಯಾರನ್ನ ಕೇಳ್ಬೇಕಪ್ಪ, ಯಾರನ್ನ ಇಲ್ಲ ಅಂತ ನಾವ್ ಅದೇ ಚಿಂತೆ ಗೂಡಿದ್ವಿ. ನಾನು ಒಂದು ಮಾತು ಕೇಳೋದಂದ್ರೆ ಅಕ್ಕಾರ, ಓಕೆ, ನಂದೇನಪ್ಪ ಅಂದ್ರೆ, ನೀವು ಈ ಕಷ್ಟದೊಳಗೆ ಇದ್ದಾಗ ನಿಮ್ಮ ರಿಲೇಷನ್, ನಿಮಗೆ ಬಾಂಧವ್ರಂತ ಏನಿದ್ರಲ್ಲ, ಸಪೋರ್ಟ್ ಮಾಡಿದ್ರ? ಯಾರು ಇಲ್ಲಣ್ಣ. ಯಾರು ಸಪೋರ್ಟೇ ಮಾಡಿಲ್ಲ, ಕೇರೆ ಮಾಡಲ್ಲ ಅಂತ ಹೇಳಲ್ಲ. ಯಾರು ಕೇರೆ ಮಾಡಲ್ಲ. ಇವಾಗ ನಮ್ದು ನಾವ್ ಅದನ್ನ ಬಂದದ್ರಾಗ ಹೆಂಗ ಸಿದ್ದರಾಮಯ್ಯ 2000 ರೂಪಾಯಿ ಆಗ್ತಾನೆ, ಅದರಿಂದ ಜೀವನ ಮಾಡ್ಕೊಂತ ಬರ್ತನಲ್ಲ ಇವಾಗ ನೋಡಿ. ಅದರಿಂದನೇ ಬರೋದು. ಇವಾಗ ನಾವು ಜೀವನ ಮಾಡ್ಬೇಕಂದ್ರೆ ಅದು ಒಂದ್ 800 ಗೌರ್ಮೆಂಟ್ ಕಡೆಲಿಂದ ಬರೋದು 800 ರೂಪಾಯಿ. ನಾವ್ ಎರಡೇ ಬಿಟ್ರೆ ಅಷ್ಟೇ ಬರೋದಣ್ಣ ನಮಗೆ. ಅದರಿಂದ ಇಲ್ಲಿಂದ ನಿಮಗೆ ದೊಡ್ಡ ಶಕ್ತಿನ ಬರುತ್ರಿ ಇವಾಗ. ಓಕೆ, ಇಲ್ಲಿ ಕೂಡ ಪೆನ್ಷನ್ ಬರುತ್ತಾ, ಇಲ್ಲಿ ಕೂಡ ಮಂತ್ಲಿ ಯಾರು ತಡೆ ಹಿಡಿಯಕ್ಕಾಗಲ್ಲ ಆ ತರ ಪೆನ್ಷನ್ ಬರುತ್ತಾ, ಅಮೌಂಟ್ ಬರುತ್ತಾ. ಓಕೆ, ಕ್ಲಿಯರ್, ಏನು ಚಿಂತೆ ಬೀಳೋದಿಲ್ಲ, ಎಲ್ಲ ಒಳ್ಳೇದಾಗಿದೆ. ಆಯ್ತಣ್ಣ, ನಿಮ್ಮಿಂದ ಎಲ್ಲ ಒಳ್ಳೇದಲ್ಲಿ ಶಕ್ತಿ ಕೊಟ್ಟಂಗ ಐತೆ ಗೊತ್ತಾ. ನನಗೆ ಸ್ವಂತ ತಮ್ಮಕ್ಕಿಂತ ಹೆಚ್ಚು ನನಗೆ ಎಷ್ಟು ನೊಡ ನೀರ್ನ ಕೈ ಬಿಟ್ಟಿದ್ರು ಅಂತದ್ದು ಎತ್ತಿ ನಿಲ್ಸಿದ್ದೆ ನೀವಣ್ಣ. ನಿಜವಲ್ಲ, ನನಗೆ ಸ್ವಂತ ತಮ್ಮ ಇದ್ದಂಗ ಆಯ್ತು. ನನಗೆ ಎಷ್ಟು ಖುಷಿ ಪಡಕತ್ತೀನಿ ಗೊತ್ತ ನಿಮ್ ಹತ್ರ ಮಾತಾಡಕ. ಭಾರಿ ಖುಷಿ ಆಗ್ತಾ ಇದೆ ನನಗೆ. ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಖುಷಿ ನಮಗೆ. ಯಾವ್ದನ ಅಲ್ಲಿ ಯಾವ್ದನ ಅಲ್ಲಿ ಮಾತ್ಮೇಲೆ ಗೊತ್ತಾಗ್ಬಿಡುತ್ತೆ ಯಾರು ಎಮ್ಮಿಗೆ ಒಳ್ಳೇದ್ ಮಾಡಾರ ದೇವ್ರು ಸಿಕ್ತಾರಂತಂದು ಕನ್ಫರ್ಮ್ ಅಂತಂದು ನೀವು ಮಾತಾಡಿದ್ರೋಡ ಅಷ್ಟೊಂದು ಫಸ್ಟಿಗೆ ಮಾತಾಡಿದಾಗ ನಾವ್ ಹೇಳಂದ್ರಲ್ಲ ನಂಬೇ ನಂಬ್ತೀನಿ ಅಂತ ಹೇಳಿ ನೋಡು. 100% ಮಾಡೇ ಮಾಡ್ತೀವಿ ಅಂತ ನೀವು ಅನ್ಕೊಂಡಿರಲ್ಲ, ಅದನ್ನೇ ಇಲ್ಲಿವರೆಗೆ ಸಾಧಿಸಿರ್ ನೋಡೋಣ. ಐತಿ ಗೆಲುವು, ಭಾರಿ ಶಕ್ತಿ ಇದೆ, ಧೈರ್ಯ ಇದೆ, ಮನಸ್ಸು ಒಳ್ಳೆ ಮನಸ್ಸು ನಿಮ್ದು ನಿಜವಲ್ಲ. ನಾ ಫಸ್ಟ್ ಟೈಮ್ಗೆ ಮಾತಾಡಿದಾಗ ನನ್ನ ಕಾನ್ಫಿಡೆನ್ಸ್ ಮೂಲಕ ನಿಮ್ಗೆ ನಂಬಿಕೆ ಬಂದಿದೆ. ಇಲ್ಲ ಬಿಡೋಣ, ನನಗೆ ಅವಾಗೆ ನೀವು ಫಸ್ಟ್ ನಂಬರ್ ಕೊಟ್ಟಾಗ ಮಾತಾಡಿದ್ನಲ್ಲ, ಅವಾಗೆ ನಾವು ನಂಬ್ತೀವಿ. ನಾವು ನಮ್ದದಕ್ಕೆ ನಿಮ್ಗೆ ಅಷ್ಟೆಲ್ಲ ಎಷ್ಟನ್ನ ಆಗ್ಲಣ್ಣ, ನೀನು ಒಟ್ಟೆ ನಮಗೆ ಮಾಡಿಕೊಡ್ಬೇಕು, ನಮ್ ಕೈಲಿ ಆಗಲ್ಲ ಓಡಾಡಕಂತ ಹೇಳ್ಬಿಟ್ನಲ್ಲ. ಅದು ಭರವಸೆಯಿಂದನೇ ನಾನು ನಿಮಗೆ ಅದೆಲ್ಲ ಜವಾಬ್ದಾರಿ ಒಪ್ಪಿಸಿದ್ದು. ನೀವು ಅದನ್ನ ಜವಾಬ್ದಾರಿ ನೋಡು, ಎಷ್ಟು ಸ್ವಂತ ಅಕ್ಕನಕ್ಕಿಂತ ಜಾಸ್ತಿ ಜವಾಬ್ದಾರಿನ ವಹಿಸ್ಕೊಂಡ್ ಮಾಡಿರಿ ಗೊತ್ತಾ. ಭಾರಿ ಗ್ರೇಟ್ ನೀವು. ಇಲ್ಲ ಅಷ್ಟು ನೋಡು, ಮನೆಯಲ್ಲಿ ಅಷ್ಟಿದ್ರು ಕೂಡ ನಮ್ದೇ ಒಂದು ಚಿಂತೆಯಿಂದ ಮಾಡಿರಂದ್ರೆ ಅದು ಎಷ್ಟು ಅನ್ಕೋಬೇಕು ಗೊತ್ತಾ. ಊಹೆ ಮಾಡ್ಕೊಳಕ್ಕೂ ಆಗಲ್ಲ ಅದು. ಅನ್ಯಾಯ ಮಾಡಿಲ್ಲ, ಮಾಡದೇ ಇಲ್ಲ, ನಮಗ್ ಬರದೇ ಇಲ್ಲ, ಸಾಕು ಅನ್ಯಾಯ ಮಾಡಿಲ್ಲ. ಶ್ರಮ ನಂದು ಪ್ರತಿಫಲ ನಿಮಗ್ ತಲುಪಿಸ್ಬೇಕನ್ನೋ ನಾನು. ಹೌದೌದು, ನಿಮ್ಮ ಆಶೀರ್ವಾದ ನನ್ನ ಮಕ್ಕಳಿಗೆ ಬಂದೇ ಬರ್ತೈತಿ. ಇಷ್ಟೇ ನಾನು ಎಕ್ಸೆಪ್ಟ್ ಮಾಡೋದು. ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೆ ಇಲ್ಲ, ನಮ್ಮ ಮಕ್ಳಿಗೇನ ಬರ್ತಕ್ಕಂತ ಅಂತಿಲ್ಲ, ಅದು ಖಂಡಿತ ಬರುತ್ತಲ್ಲ. ಅದು ಎಲ್ಲಿಗೆ ಹೋಗ್ತದೆ.
ಹೇಳ್ತಿದ್ದೀರಿ ನೋಡಿ, ನನ್ನ ಸ್ವಂತ ತಮ್ಮ, ನನಗೆ ಎಷ್ಟು ಖುಷಿ ಆಗ್ತಿದೆ, ನೀವೇ ದೇವ್ರ ಅಂತ ಇದಕ್ಕೆ ಏನ್ ಬೆಲೆ ಕಟ್ಟಕ್ ಸಾಧ್ಯನೇ ರೀ? ಇದು ಸಾಧ್ಯನೇ ಇಲ್ಲ, ಬೆಲೆ ಕಟ್ಟಕ್ ಆಗದೇ ಇಲ್ಲ. ಭಾರಿ ಖುಷಿ ಆಯ್ತು ನನಗೆ. ದುಡ್ಡಿಂದು ಅದೆಲ್ಲ ನಿಮ್ಮ ಹತ್ರ ಮಾತಾಡ್ತೀವಲ್ಲ, ಮನಸ್ಸು ಬಿಚ್ಚಿ ಮಾತಾಡ್ತೀವಿ, ನೀವು ನಮ್ಮ ಹತ್ರ ಎಷ್ಟು ಮಾಡಿ, ಅದೇ ನನಗೆ ಒಂದು ಹಾಲು ಕುಡ್ದು ಸಂತೋಷ ಆಯ್ತು ಇವತ್ತು, ಗೊತ್ತಾ? ಮಾತಾಡಿದಾಗಲ್ಲ